ಬಹುಶಃ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಯಾಕಂದ್ರೆ ಎಲ್ಲರೂ ನಗ್ನಾಗ್ತಾ ಇರೋದು ನೋಡಿದ್ರೆ ಚೆನ್ನಾಗಿರ್ತೀರ. ಈ ರೀತಿಯಾದ ಒಂದು ಸಂದರ್ಭ ನನಗೂ ಗೊತ್ತಿರಲಿಲ್ಲ. ನನಗೆ ಉತ್ತರದ ಮಾತ್ರ ಟ್ರೈಲರ್ ರಿಲೀಸ್ ಅಂತ ಗೊತ್ತಾಗಿದ್ದು. ಆದರೆ ನಿನ್ನೆ ನಾಗೇಶ್ವರ ಫೋನ್ ಮಾಡಿ, ಇಲ್ಲ ನಂದು ಇನ್ನೊಂದು ಸಿನಿಮಾದು ಕೂಡ ಟ್ರೈಲರ್ ಇದೆ. ಇನ್ನೊಂದು ಸಿನಿಮಾನ? ಅದು ಯಾವಾಗ ರಿಲೀಸು? ಅದು ಅವತ್ತೇ ರಿಲೀಸು. ಅದ್ಯಾವ ಡೈರೆಕ್ಟ್ರು? ಅದು ದಿನೇಶ್ ಬಾಬು ಡೈರೆಕ್ಟ್ರು. ಹೆಂಗೆಯ ಎಷ್ಟು ಸಿನಿಮಾ ಮಾಡಿದೆ ನನಗೆ. ಇಲ್ಲಿ ಬಂದ್ಮೇಲೆ ದಿವ್ಯಾ ನೀನು ಹೇಳ್ದಾಗಲೇ ಗೊತ್ತಿದ್ದು ಅವ್ನು 27 ಸಿನಿಮಾ ಮಾಡಿದ್ದಾನೆ ಅಂತ. ನನಗೆ ಯಾವುದು ಒಂದೇ ಒಂದು ಗೊತ್ತಿತ್ತು, ವಿಜಯ ರಾಘವೇಂದ್ರನು ರಕ್ಷಿತಾ ಮಾಡಿರೋ ಒಂದು ಸಿನಿಮಾ. ಅದಾದ್ಮೇಲೆ ಇದೇ ಸಿನಿಮಾ ಅನ್ಕೊಂಡಿದ್ದೆ ನಾನು. ಇದು 27 ಸಿನಿಮಾ ಮಧ್ಯದಲ್ಲಿ ಗ್ಯಾಪಲ್ಲಿ ಏನೇನು ಮಾಡಿದೆಯಪ್ಪ ನೀನು? ನಾಗೇಶ್ವರ ಅವ್ರ ಬಗ್ಗೆ ಫಸ್ಟ್ ನಿರ್ಮಾಪಕರ ಅನ್ನದಾತರ ಅವ್ರ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ಅವರು ಅದೇ ದಿವ್ಯಾ ಆಗಾಗ ಹೇಳ್ತಿದ್ಲು ವಿಗ್ ನಾಗೇಶ್ವರ ಅಂತ. ನಮಗೆ ಮೇಕಪ್ ಎಷ್ಟು ಮುಖ್ಯನೋ, ರಾಮಣ್ಣ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಾಗೇಶ್ವರ ಅವರು ಕೊಡುವಂತ ಕೇಶವಿನ್ಯಾಸ. ಅಂದ್ರೆ ಆತ ಬರೀ ಕೇಶವಿನ್ಯಾಸ ಅಲ್ಲದೆ ಜೊತೆಗೆ ತನ್ನ ಒಂದು ರೀತಿ ವ್ಯಾಪಾರ, ತನ್ನ ಕುಟುಂಬದವ್ರಿಗೂ ಮಕ್ಕಳಿಗೂ ಜೊತೆ ಹೇಳ್ಕೊಡೋ ಜೊತೆಗೆ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದು ತಾನು ತೊಡಗಿಸ್ಕೊಂಡಿದ್ದು, ಮತ್ತೆ ಅದರ ಆಗು ಹೋಗುಗಳನ್ನು ನೋಡಿಕೊಂಡು, ಮತ್ತೆ ಎಲ್ಲ ದೊಡ್ಡ ಹೀರೋಗಳಿಂದ ಹಿಡಿದು ಈಗ ಬರುವ ಕಲಾವಿದರಿಗೂ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅವರು ಪ್ರೊಡ್ಯೂಸ್ ಮಾಡ್ತಿರೋದಿದೆಯಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋದು ಇದೆ ಅನ್ಸುತ್ತೆ. ಚಿತ್ರರಂಗದಿಂದನೇ ಗಳಿಸಿದ ಹಣವನ್ನ ಚಿತ್ರರಂಗಕ್ಕೋಸ್ಕರನೇ ಬಳಸೋದಿದೆಯಲ್ಲ, ಅದಕ್ಕೋಸ್ಕರ ಹ್ಯಾಟ್ಸ್ ಆಫ್ ನಾಗೇಶ್ವರ ರಾವ್ ಅಂಡ್ ಕಂಗ್ರ್ಯಾಚುಲೇಷನ್ ಟು ಈಚ್ ಒನ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ನೀವೆಲ್ಲರೂ. ಮತ್ತೆ ಅದಾದ್ಮೇಲೆ ನನ್ನ ಗುರುಗಳು, ನನಗೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ಮೆಂಟರ್ ದಿನೇಶ್ ಬಾಬು ಸರ್. ಯಾಕೆ ಅಂತಂದ್ರೆ ನನ್ಗೆ ಗೊತ್ತಿಲ್ಲ ನನ್ನ ಅದೃಷ್ಟನ ಏನು, ದಿನೇಶ್ ಬಾಬು ಸರ್ ಚಿತ್ರಗಳಲ್ಲಿ ಬಹಳ ವಿಭಿನ್ನ ಪಾತ್ರಗಳು ನನಗೆ ಸಿಕ್ಕಿರೋದು ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೆ ಅಂತ ಅನ್ಕೊಳ್ತೀನಿ. ಅಂದ್ರೆ ಯಾವುದೇ ಸಿನಿಮಾದಲ್ಲಿ ಆ ಪಾತ್ರ ಚಿಕ್ಕದಿರ್ಲಿ ದೊಡ್ಡದಿರ್ಲಿ, ಅದ್ರಲ್ಲಿ ಒಂದು ರೀತಿಯಾದ ಡಿಫ್ರೆಂಟ್ ಪಾತ್ರ ನಾವು ಧೈರ್ಯವಾಗಿ ಹೇಳ್ಕೋಬಹುದು, ಇದೊಂದು ಡಿಫ್ರೆಂಟ್ ಪಾತ್ರ, ಇದೊಂದು ನಾವು ಎಲ್ಲ ಪಿಕ್ಚರ್ಗಳು ಹತ್ರ ಹೇಳ್ಕೊಂಡ್ ಬರ್ತೀವಿ. ಆದ್ರೆ ದಿನೇಶ್ ಬಾಬು ಅವ್ರ ಚಿತ್ರದಲ್ಲಿ ಯಾವುದೇ ಪಾತ್ರ ಮಾಡಿದ್ರು ಇಟ್ ಇಸ್ ಡೆಫಿನೆಟ್ಲಿ ಎ ಡಿಫ್ರೆಂಟ್ ಪಾತ್ರ. ನನ್ನ ಕೈಯಲ್ಲಿ ಹಾಸ್ಯ ಪ್ರಧಾನ ಒಂದು ಪಾತ್ರ ಮಾಡಬಹುದು ಅಂತ ನನಗೇ ನಂಬಿಕೆ ಇರಲಿಲ್ಲ. ಆದರೆ ನಿಜವಾಗ್ಲೂ ನನ್ನ ಕೈಯಲ್ಲಿ ಒಂದು ಕಾಮಿಡಿ ರೋಲ್ ಅಂತ ಯೋಚನೆ ಮಾಡಿ ಆ ಥರದ ಒಂದು ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದು. ಮತ್ತೆ ನಾನು ಮೊಟ್ಟ ಮೊದಲ ಬಾರಿಗೆ ಜಡ್ಜ್ ಆಗಿ ಪಾತ್ರ ಮಾಡಿರೋದು ಇದರಲ್ಲೂ ಕೂಡ ಅದೊಂಥರ ತುಂಬಾ ಸಂತೋಷ ಅನ್ಸುತ್ತೆ. ಅಂದ್ರೆ ಎಷ್ಟೊಂದು ತುಂಬಾ ಕ್ಲಿಷ್ಟವಾದ ಸಬ್ಜೆಕ್ಟ್ ಇದು. ಇದನ್ನ ಆಡಿಯನ್ಸ್ಗೆ ಕನ್ವಿನ್ಸ್ ಮಾಡೋದು ತುಂಬಾ 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 ಕಷ್ಟ. ಇಟ್ಸ್ ಎ ವೆರಿ ವೆರಿ ಚಾಲೆಂಜಿಂಗ್ ಸಬ್ಜೆಕ್ಟ್. ಉತ್ತರ ಸಿನಿಮಾ ಸುಮ್ಮನೆ ಒಂದು ಲೈನಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಇದು ಕೌಟುಂಬಿಕ ಹಾಗೂ ಕಾನೂನು ಮಧ್ಯೆ ಇರುವಂತ ಕ್ಲೀಶೆಗಳನ್ನ, ಕೌಟುಂಬಿಕ ವ್ಯಾಲ್ಯೂಸ್ ಮೌಲ್ಯಗಳನ್ನ ಮತ್ತು ಕಾನೂನಲ್ಲಿ ನಾವು ಪಾಲಿಸಲೇಬೇಕಾದ ನಿಯಮಗಳನ್ನ, ಇದರ ಮಧ್ಯೆ ಇರುವಂತ ಒಂದು ಸಣ್ಣ ಎಳೆಯನ್ನ ಹೇಗೆ ಕಾನೂನುಬದ್ಧವಾಗಿ ಸಿನಿಮಾದಲ್ಲಿ ಹೇಳಬಹುದು ಹಾಗೂ ಹೇಗೆ ಕನ್ವಿನ್ಸಿಂಗ್ ಆಗಿ ಸಿನಿಮಾದಲ್ಲಿ ಹೇಳ್ಬೋದು. ಒಬ್ಬ ನ್ಯಾಯಾಧೀಶೆಯಾಗಿ ಈ ರೀತಿಯಾದ ಒಂದು ಸಬ್ಜೆಕ್ಟ್ ಅವ್ರ ಕಣ್ಮುಂದೆ ಬಂದಾಗ ಅವಳು ಹೇಗೆ ಅದನ್ನು ನಿಭಾಯಿಸಿ ಮಾತಾಡಬಲ್ಲಳು ಅನ್ನೋದಕ್ಕೆ ಇವರ ಸ್ಕ್ರಿಪ್ಟ್, ಇವರ ಡೈಲಾಗ್ಸ್, ಇವರ ಕತೆ, ನನಗೆ ನಿಜವಾಗ್ಲೂ ಹೇಳ್ತೀನಿ, ನೀವು ಪಿಕ್ಚರ್ ನೋಡಿದಾಗ ನಿಮ್ಗೆ ಹೇಗನ್ಸುತ್ತೆ ಅಂತ ನೀವೆಲ್ಲರೂ ನನಗೆ ಹೇಳಬೇಕು. ನನಗೆ ಒಬ್ಬ ಪ್ರೇಕ್ಷಕ ಮಾತ್ರ ಅತ್ಯಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ, ಪಿಕ್ಚರ್ ನೋಡಿದವರು ಮುನಿಯಣ್ಣ ಇಲ್ಲೇ ಇದ್ದಾರೆ, ಅವ್ರು ನೀವು ಕೇಳಲೇಬೇಕು. ಯಾಕಂದ್ರೆ ಅವ್ರ ಪಿಕ್ಚರ್ ನೋಡಿದ್ದಾರೆ, ಒಂದ್ ಸತಿ ಅಲ್ಲ, 2 ಸತಿ ಅಲ್ಲ, ಒಂದು 3-4 ಸತಿ ನೋಡಿರಬಹುದು ಅವರು. ಅವ್ರು ಎಷ್ಟು ಹೇಳಿದ್ದಾರೆ ಪಿಕ್ಚರ್ ಬಗ್ಗೆ ಅಂತಂದ್ರೆ, ನನಗೆ ಇಷ್ಟು ವರ್ಷಗಳಂದ್ರೆ ಸೋಮಶೇಖರ ನನ್ನ ಸಂಬಂಧಿಕರು, ಸೋಮಶೇಖರ್ ದೊಡ್ಡ ನಿರ್ದೇಶಕರು, ಬಹಳ ದೊಡ್ಡ ನಿರ್ದೇಶಕರ ಭಾಮೈದರು. ಅವರು ಎಷ್ಟೋ ವರ್ಷಗಳಿಂದ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದಾರೆ. ಎಷ್ಟೊಂದು ದೊಡ್ಡ ಡೈರೆಕ್ಟರ್ಗಳ ಜೊತೆ, ಎಷ್ಟೊಂದು ದೊಡ್ಡ ಹೀರೋಗಳ ಜೊತೆ ಸಿನಿಮಾ ನೋಡ್ಕೊಂಡು ಬಂದಿದ್ದಾರೆ. ಇದೊಂದು ಸಣ್ಣ ಬಡ್ಜೆಟಿನ ಸಣ್ಣ ಸಿನಿಮಾ, ಹೊಸ ಕಲಾವಿದರನ್ನ ಕೂಡಿಸಿಟ್ಕೊಂಡಿಟ್ಟ ಸಿನಿಮಾ. ಈ ಸಿನಿಮಾದ ಬಗ್ಗೆ ಅತ್ಯಂತ ತುಂಬಾ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ನನ್ನ ಬಗ್ಗೆ ಅಂತಂದ್ರೆ, ನಾನು ಇನ್ನೂ ಸಿನಿಮಾ ನೋಡಿಲ್ಲ. ಸಿನಿಮಾ ನೋಡಿದ್ರೆ ನಾನು ಇನ್ನೂ ಎಷ್ಟು ಮಾತಾಡ್ತಿದ್ದೆ. ಬಟ್ ನನಗೂ ಕೂಡ ಅಷ್ಟೇ ಕುತೂಹಲ ಇದೆ, ಏನಿದೆ ಸಿನಿಮಾ, ಹೆಂಗೆ ಬಂದಿದೆ ಸಿನಿಮಾ ಅಂತೇಳಿ. ನನಗೆ ತುಂಬಾ ತುಂಬಾ ಥ್ಯಾಂಕ್ಸ್ ದಿನೇಶ್ ಬಾಬು ಸರ್. ಸುಂದರ ಆಗ್ಲೇ ಹೇಳ್ಬಿಟ್ಟು ಹೋದ, 5 ಗಂಟೆಗೆ ನಮ್ಗೆ ಏನಾದರೂ ಒಂದು ಡಿಸಿಪ್ಲಿನ್ ಒಂದು ಇಂಡಸ್ಟ್ರಿಯಲ್ಲಿ, ಅಥವಾ ನಮಗೆ 5 ಗಂಟೆಗೆಲ್ಲ ಹೆಣ್ಮಕ್ಳಿಗೆ ನಾವು ಮೇಕಪ್ ಹಾಕೊಳ್ಳೋಕೆ 3 ಗಂಟೆಗೆ ಎಬ್ಸೋರು. ಕೇಳಿ, ರಾಮಣ್ಣ ಇಲ್ಲೇ ಇದ್ದಾರೆ. 3 ಗಂಟೆಗೆ ನಮ್ಗೆ ಎಬ್ಸಿ ನಮಗೆ ಮೇಕಪ್ ಶುರು ಮಾಡಿ 5 ಗಂಟೆಗೆ ಸೆಟ್ಟಲ್ಲಿ ಇರ್ತಾ ಇದ್ವಿ.
ಅದು ಇನ್ನೊಂದು ಸಂತೋಷ ಅಂದ್ರೆ 11 ಗಂಟೆಗೆ ನಾವು ತಿರ್ಗಾ ರೂಮಿಗೆ ಕಳಿಸೋರು, ಹೋಗ್ರಮ್ಮ ರೆಸ್ಟ್ ತಗೊಳ್ಳಿ. 3 ಗಂಟೆ ಮೇಲೆ ಅಂದ್ರೆ ಒಂದು ಹಾರ್ಶ್ ಲೈಟಲ್ಲಿ ಶೂಟಿಂಗೇ ಮಾಡ್ತಿರ್ಲಿಲ್ಲ. ಆಮೇಲೆ ತುಂಬಾ ತುಂಬಾ ಒಳ್ಳೊಳ್ಳೆ ಇದು ಅಂದ್ರೆ ನನಗೆ ದಿನೇಶ್ ಬಾಬು ಸರ್ ಜೊತೆ ನನಗೆ ನೆನಪಿದ್ದ ಹಾಗೆ ಹೆಂಡತಿಗೆ ಹೇಳ್ಬೇಡಿನಲ್ಲ ಸರ್ ಫಸ್ಟ್ ಪಿಕ್ಚರು ನಿಮ್ ಜೊತೆ ಅಮೃತೋಷಣ, ಆಮೇಲೆ ಹೆಂಡತಿಗೆ ಹೇಳ್ಬೇಡಿ ಫಸ್ಟ್ ಸಿನಿಮಾ. ಅದರಲ್ಲಿ ನಂದೊಂದು ದೇವದ ಪಾತ್ರ, ಮೋಹಿನಿ ಪಾತ್ರ. ಆಮೇಲೆ ಅಂದ್ರೆ ಅದು ಪಾತ್ರ ಅಲ್ಲ, ಅದು ಇದನ್ನ ಅನ್ಕೊಳ್ಳೋದು ಹೀರೋಗೆ ನಾನು ಆ ಥರ ಕಾಡ್ತೀನಿ ಅಂತ. ನೈಟ್ ಶೂಟಿಂಗು, ನಮಗೆ ನೈಟ್ ಶೂಟಿಂಗಲ್ಲೇ ಮಾಡೋದು ಅಥವಾ ಅರ್ಲಿ ಮಾರ್ನಿಂಗ್ ಶೂಟಿಂಗ್ ಮಾಡೋದು. ಅದ್ರಿಂದ ಇನ್ನೂ ಬೆಳಕು ಬರದೇ ಇರೋಕ್ಕೆ ಮುಂಚೆನೆ ಆ ಥರದ ಶೂಟಿಂಗ್ ಪ್ರಾರಂಭ ಮಾಡೋದು. ಆಗ ಫಸ್ಟ್ ಟೈಮ್ ದಿನೇಶ್ ಬಾಬು ಸರ್ ನಾನು ನೋಡ್ತೀನಿ. ಅವ್ರ ಜೊತೆ ಪಾತ್ರ ಮಾಡ್ಬೇಕಾದ್ರೆ ಅವ್ರಿಗೆ ಕನ್ನಡ ಒಂದು ಶುದ್ಧವಾಗಿ ಅಷ್ಟೊಂದು ಬರ್ತಾ ಇರಲಿಲ್ಲ. ಆದರೂ ಕೂಡ ಇಡೀ ಸ್ಕ್ರಿಪ್ಟನ್ನು ಇಂಗ್ಲೀಷಲ್ಲಿ ಬರ್ಕೊಂಡು ಅದನ್ನ ಅವರ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಕೈಲಿ ಎಲ್ಲರ ಕೈಲಿನೂ ಒಂಥರ ಸಹಾಯ ತಗೊಂಡು ಇದನ್ನ ಹೆಂಗೆ ಹೇಳ್ಕೊಡೋರು ಅಂತಂದ್ರೆ, ನಮಗೆ ದಿನೇಶ್ ಬಾಬು ಸರ್ ಫೋಟೋಗ್ರಾಫರ್ ಇದ್ರು, ಅದೆಲ್ಲ ನನಗೆ ಗೊತ್ತಿಲ್ಲ. ನನಗಿರೋ ಒಂದು ಬುದ್ಧಿಮತ್ತೆಯಲ್ಲಿ ಅಷ್ಟೆಲ್ಲ ಗೊತ್ತಿಲ್ಲ. ಇವರು ಕ್ಯಾಮ್ರಾಮನ್ ಆಗಿದ್ರು, ತಮಿಳ್ನಾಡಲ್ಲಿ ತುಂಬಾ ದೊಡ್ಡ ಕ್ಯಾಮ್ರಾಮನ್, ಅಲ್ಲೂ ಡೈರೆಕ್ಟ್ ಮಾಡಿದ್ರು, ಮಲಯಾಳಮಲ್ಲಿ ಡೈರೆಕ್ಟ್ ಮಾಡಿದ್ರು, ಅದೆಲ್ಲ ಏನು ನನಗೆ ಗೊತ್ತಿಲ್ಲ. ಆದ್ರೆ ಇವ್ರನ್ನ ನೋಡಿದ ತಕ್ಷಣ ಒಂದು ತರ ಭಯ ಬರೋದು. ಯಾಕಂತಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿದ್ರು. ಇಲ್ಲಿ ಈಗಲೇ ನಗ್ತಾ ಇರೋದು, ಅಯ್ಯಯ್ಯೋ ಅವಾಗ ನಗದೇನೇ ಇರ್ಲಿಲ್ಲ. ಅಲ್ಲಿ ಅಂತ ನಿನ್ನೆ ನೋಡಿದ್ರೆ ನಗೋದು ನಾಗೇಶ. ನಮ್ಮನ್ನೆಲ್ಲ ಹೆಂಗೆ ಅಂತಂದ್ರೆ ಒಂದು ಮೇಷ್ಟ್ರು ಕೂತಿರೋ ತರ ಕೂತಿರೋರು. ಅಲ್ಲಿ ತಮಾಷೆನೇ ಮಾಡ್ತಿಲ್ಲ. ವಿಷ್ಣು ಸರ್, ಬೇರೆಯವ್ರು ಎಲ್ಲರೂ ಕೂಡ ಇವ್ರ ಬಗ್ಗೆ ಒಂದು ರೀತಿಯಾದ ಒಂದು ಗೌರವದ ಜೊತೆಗೆ ಎಲ್ಲರಿಗೂ, ನಮ್ಮ ಕಲಾವಿದರಿಗೆ ಎಲ್ರಿಗೂ ಭಯ ಇತ್ತು. ಯಾಕಂದ್ರೆ ಟೈಮಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಈ ಡೈರೆಕ್ಟ್ರು. ಟೈಮ್ ಅಂದ್ರೆ ಟೈಮ್. 7 ಗಂಟೆಗೆ ನಾವು ಶಾರ್ಟ್ ತೆಗಿತೀನಿ ಅಂತಂದ್ರೆ 6:15ಗೆ ಶಾರ್ಟ್ ತೆಗೆದುಬಿಟ್ಟಿರೋರು, ಅರ್ಧ ಗಂಟೆ ಮುಂಚೆನೆ. ಆ ರೀತಿಯಾದ ಒಂದು ನಿರ್ದೇಶಕರು. ನಾನು ಇವ್ರ ಹತ್ರ ಒಂದ್ಸತಿ ಒಂದು ಸಿನಿಮಾದಲ್ಲಿ ಜಗಳ ಆಗಿದೆ. ಯಾಕೆ ಅಂತಂದ್ರೆ ನಾನು ಇವ್ರು ಹೇಳೋ ಟೈಮ್ಗಿಂತ ಮುಂಚೆ 1-2 hours ಮುಂಚೆ ಬಂದ್ಬಿಟ್ಟಿದ್ದೆ. ಯಾಕೆ ಮುಂಚೆ ಬಂದೆ ಅಂತಲೂ ಜಗಳ ಆಡಿದ್ರು. ನಿನಗೆ ಹೇಳಿದ್ರು 10 ಗಂಟೆ ಬರೋಕೆ, ನೀನ್ ಯಾಕೆ 8 ಗಂಟೆಗೆ ಬಂದೆ ಅಂತ. ಅಂದ್ರೆ ಆ ರೀತಿಯಾದ ಒಂದು ಇದು. ನಾನು ಸರ್ ಪರವಾಗಿಲ್ಲ ಬಿಡಿ ಸರ್, ಒಂದೆರಡು ನಾನು ಆರ್ಟಿಸ್ಟ್ನ ಕಾಯಿಸಲ್ಲ, ಅವ್ರು ಯಾವತ್ತೂ ಆರ್ಟಿಸ್ಟ್ನ ಕಾಯಿಸಿಲ್ಲ. ಎಷ್ಟು ತನಗೆ ಇದ್ಮೇತ್ಕೊಳ್ತಾರೋ ಅದೇ ರೀತಿ ಕಲಾವಿದರು ಕೂಡ ಅಷ್ಟೇ ಗೌರವ, ಮರ್ಯಾದೆ, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಟೈಮ್ಗೆ ಮತ್ತು ಅವ್ರು ಮಾಡುವ ಕೆಲಸಕ್ಕೆ. ಸರ್, ಐ ಆಮ್ ವೆರಿ ವೆರಿ ಲಕ್ಕಿ ಟು ವರ್ಕ್ ವಿತ್ ಯು. ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೆ ಕೆಲವು ನಿರ್ದೇಶಕರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡೋದು, ಅದರಲ್ಲಿ ದಿನೇಶ್ ಬಾಬು ಸರ್ ಒಬ್ರು. ಅವರು ನನ್ನನ್ನು ಒಂದು ಗೊತ್ತಿಲ್ಲ, ಮಗು ಆಗೋ, ತಂಗಿ ಆಗೋ, ಒಂಥರ ಮನೆಯ ಸದಸ್ಯರಾಗೋ, ಯಾವಾಗಲೂ ಒಂಥರ ತುಂಬ ಆತ್ಮೀಯವಾಗಿ ಮಾತಾಡ್ತಾರೆ, ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ಯಾವಾಗಲೂ ನನ್ನ ಇಡೀ ಕುಟುಂಬವನ್ನು ಕೇಳ್ತಾರೆ. ಅದಕ್ಕೆ ತುಂಬ 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 ಥ್ಯಾಂಕ್ಸ್ ಸರ್. ಆ್ಯಂಡ್ ಅಫ್ಕೋರ್ಸ್ ನನಗೆ ಇನ್ನೂ ತುಂಬ ಖುಷಿಯಾಗಿದ್ದು, ಗೋವಿಂದಣ್ಣನೂ ಲಕ್ಷ್ಮೀ ಅಕ್ಕ ಬಂದಿರಲ್ಲ ಇವತ್ತು. ನನ್ನ ನಮ್ಮ ಚಿತ್ರರಂಗದ ಹಿರಿಯ ಕುಟುಂಬದಿಂದ ಬಂದು ನಮ್ಗೆ ಆಶೀರ್ವಾದ ಮಾಡುವಷ್ಟು. ಯಾಕಂದರೆ ಅವರಿಂದ ಒಂಥರ ಕಲಿಬೇಕು ರೀ ಆ ಸಂಸ್ಕಾರ, ಒಂದು ಸಂಸ್ಕೃತಿ, ಮತ್ತು ಅವ್ರು ಮಾತಾಡೋ ರೀತಿ, ಅವ್ರು ಬರೋ ರೀತಿ, ಅವ್ರ ಯಾವುದೇ ಒಂದು ಕಾರ್ಯಕ್ರಮ ಕರೆದ್ರು ಆ ಕಾರ್ಯಕ್ರಮಕ್ಕೆ ಅವರು ಕೊಡುವ ಗೌರವ ಇದೆಯಲ್ಲ, ಅದನ್ನು ನಾವೆಲ್ಲರೂ ಕೂಡ ಸ್ಮರಿಸಬೇಕು. ಅವ್ರು ಬಂದು ನಮಗೆ ಆಶೀರ್ವಾದ ರೀತಿಯಲ್ಲಿ ಇಲ್ಲಿ ಕೊಡ್ತಿದ್ದಾರೆ. ಅವರಿಬ್ಬರಿಗೂ ದಂಪತಿಗಳು ಕೂಡ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಾರಾಯಣ ಸ್ವಾಮಿ, ನಿಜವಾದ ಒಂದು ರೆಕಾರ್ಡ್. ಒಂದೇ ಹೀರೋದು 2 ಸಿನಿಮಾ ರಿಲೀಸ್ ಆಗೋದು, ಒಂದೇ ಪ್ರೊಡ್ಯೂಸರ್ದು 2 ಸಿನಿಮಾ ರಿಲೀಸ್ ಆಗೋದು, ಒಂದೇ ಡೈರೆಕ್ಟರ್ದು 2 ಸಿನಿಮಾ ಒಂದೇ ದಿನ ರಿಲೀಸ್ ಆಗೋದು. ಇಟ್ಸ್ ಎ ರೆಕಾರ್ಡ್. ಸಿಂಗಲ್ ಸ್ಕ್ರೀನ್ ಅಲ್ಲ, ಅದೇ ಒಂದೇ ಥಿಯೇಟರ್ ಅಂದ್ರೆ ಕೊಟ್ಟಿದ್ದೀವಿ. ಪಕ್ಕದ ಸ್ಕ್ರೀನ್ ಅಲ್ಲಿ ರಿಲೀಸ್. ಹೌದು, ಅದು ರೆಕಾರ್ಡ್. ಥ್ಯಾಂಕ್ ಯು ಕಣೋ. ಅದೊಂದಾಗಿತ್ತು ನನ್ನ ಸಿನಿಮಾ. ಒಂದು ಕಾಲದಲ್ಲಿ ನಾನು ಮಾಡಿದ 3 ಸಿನಿಮಾ ಕೆಂಪೇಗೌಡ ಥಿಯೇಟರ್ KG ರೋಡಲ್ಲಿ 3 ಸಿನಿಮಾ ರಿಲೀಸ್ ಆಗಿತ್ತು ಅಂತ ನಾವೆಲ್ಲರೂ ಪತ್ರಕರ್ತರೆಲ್ಲರೂ ಸೇರಿದ್ವಿ. ಎಲ್ಲ ತರ ನೋಡ್ಕೊಂಡು ಬಂದಿದ್ವಿ ನಾವು. ಅದೊಂಥರ ರೆಕಾರ್ಡ್ ಅಂತ ಅನ್ಸುತ್ತೆ. ನಾರಾಯಣ ಸ್ವಾಮಿ, ಆಲ್ ದಿ ಬೆಸ್ಟ್. ಮತ್ತೆ 2 ನಾಯಕಿಯರು, ಆ ಹುಡುಗಿ ಆಗ್ಲಿ ಈ ಹುಡುಗಿ ಆಗ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಪಾತ್ರ ಮಾಡಿದಿರಿ, ತುಂಬಾ ಚೆನ್ನಾಗಿ ಕಾಣಿಸ್ತೀರಿ. ಇನ್ನೊಂದು, ದಿನೇಶ್ ಬಾಬು ಚಿತ್ರಗಳಲ್ಲಿ ಯಾರಿಗೂ ಮೇಕಪ್ ಇರಲ್ಲ ರೀ, ಅದರಿಂದಾನೇ ಸುಂದರವಾಗಿ ಕಾಣಿಸ್ತಾರೆ. ಅವರು ಏನು ಅವ್ರ ಅಲ್ಲ ಹಣ ರಾಮಣ ಬೇಜ ಮಾಡ್ಕೊಬೇಡ. ಮೇಕಪ್ ರಾಮಣ ಸ್ಟೇಜ್ ಮೇಲೆ ಇಟ್ಕೊಂಡು ಮೇಕಪ್ ಇಲ್ಲದೆ ಹೆಂಗೆ ಅಂತ ನಂಗೆ ಶಾಪ ಹಾಕ್ಬಾರ್ದು. ಅಂದ್ರೆ ಒಂದು ಯಾರು ನೈಜವಾಗಿ ಹೆಂಗೆ ಕಾಣಬೇಕು ಕ್ಯಾರೆಕ್ಟರ್, ಅದೇ ತರ ಕಾಣಿಸೋ ತರ ಇಬ್ರು ತುಂಬಾ ಸುಂದರವಾಗಿ ಕಾಣ್ತೀರಿ, ತುಂಬಾ ಚೆನ್ನಾಗಿ ಮಾಡಿದಿರಿ. ಮತ್ತೆ ಆ ಹುಡುಗ ವಿಲ್ಲನ್ನು
ಅವನು ಕರಿ ಸುಬ್ಬು ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಕಾಣಿಸ್ತೀರಿ, ಚೆನ್ನಾಗಿ ಮಾಡಿರ್ತೀರಾ. ಯಾಕಂದ್ರೆ ಮಾಡಕ್ಕೆ ಚೆನ್ನಾಗಿ ಮಾಡದೇ ಇರೋಕ್ಕೆ ಡೈರೆಕ್ಟ್ರಿ ಬಿಡಲ್ಲ, ಸೊ ಮಾಡೇ ಮಾಡಿಸ್ತಾರೆ. ಅದಾದ್ಮೇಲೆ ನಮ್ಮ ಕುಟುಂಬದ ಹಿರಿಯರು ಜಿ ಕೃಷ್ಣ ಅವರು ಬಂದಿದ್ದಾರೆ, ಮತ್ತೆ ಆ ಕಡೆ ಕಲಾವಿದರು ಅವರು, ಎಲ್ಲರಿಗೂ ಕೂಡ ಇಡೀ ಸಿನಿಮಾಕ್ಕೆ ಈ ತಂಡಕ್ಕೆ ಆಲ್ ದಿ ಬೆಸ್ಟ್.